ಪ್ರಾಮಿಸ್ ಇಟ್ಸ್ ಟಿಯರ್ ಡೌನ್ ಟೈಮ್. ನಾವು ನೆನ್ನೆ ವಿಡಿಯೋದಲ್ಲಿ ಈ ರೆಡ್ ಡ್ರ್ಯಾಗನ್ ಕೀಬೋರ್ಡ್ ನ ಅನ್ಬಾಕ್ಸ್ ಮಾಡಿ ಇದರ ಕಂಪ್ಲೀಟ್ ರಿವ್ಯೂನಾದ್ರೆ ಮಾಡಿದ್ವಿ. ಸೊ ಇವತ್ತು ಈ ವಿಡಿಯೋದಲ್ಲಿ ಈ ರೆಡ್ ಡ್ರ್ಯಾಗನ್ ಕೀಬೋರ್ಡ್ ನ ಕಂಪ್ಲೀಟ್ ಟಿಯರ್ ಡೌನ್ ಮಾಡೋಣ. ಟಿಯರ್ ಡೌನ್ ಅಂದ್ರೆ ಸಿಂಪಲ್, ಎಲ್ಲಾನು ಕಂಪ್ಲೀಟ್ ಓಪನ್ ಮಾಡಿ ಒಳಗಡೆ ಏನೇನ್ ಹಾರ್ಡ್ವೇರ್ ಇದೆ ಅಂತ ನೋಡೋಣ. ಸೊ ಇದನ್ನ ಟಿಯರ್ ಡೌನ್ ಮಾಡೋದಕ್ಕೆ ಇದ್ರಲ್ಲೇ ಕೊಟ್ಟಿದ್ದಂತಹ ಈ ಕೀ ಪುಲ್ಲರ್ ನ ಯೂಸ್ ಮಾಡ್ತಾ ಇದ್ದೀನಿ. ಒಂದು 2 3 4 5 6 7 8 ಸ್ಕ್ರೂಗಳು ನನಗೆ ನೋಟಿಸ್ ಆಗಿದೆ. ಸೊ ಈ ಸ್ಕ್ರೂಗಳನ್ನ ಇವಾಗ ಓಪನ್ ಮಾಡ್ಕೊಳ್ಳೋಣ. ಈ ಸ್ಕ್ರೂ ಓಪನ್ ಆಗ್ತಾಯಿಲ್ಲ. ಈ ಸ್ಕ್ರೂ ಓಪನ್ ಮಾಡೋದಕ್ಕೆ ಇಲ್ಲಿ ಸ್ವಿಚ್ನು ಓಪನ್ ಮಾಡಬೇಕಾಗಿದೆ. ಈ ಸ್ವಿಚ್ಚನ್ನು ಓಪನ್ ಮಾಡ್ಕೊತಾ ಇದ್ದೀನಿ. ಇದನ್ನ ಆಲ್ರೆಡಿ ಬೆಜ್ಜಾನ್ ಮಾಡಿಫಿಕೇಶನ್ ಮಾಡಿದ್ದಾಗಿದೆ. ಸೊ ಇದರಲ್ಲಿ ನೀವು ನೋಡ್ಬೋದು ಏನೇನೋ ಸ್ಪಂಜ್ ಎಲ್ಲ ಇಟ್ಟು ಇದನ್ನ ಆಲ್ರೆಡಿ ಮಾಡಿಫಿಕೇಶನ್ ಮಾಡಿದ್ದಾರೆ. ಇದು ಇದರ ಬ್ಯಾಟ್ರಿ ಆಗಿರುತ್ತೆ. ಈ ಬ್ಯಾಟ್ರಿನ ಇಲ್ಲಿ ಕನೆಕ್ಟ್ ಮಾಡಿದ್ದಾರೆ. ಸೊ ಇಲ್ಲಿ ನಮಗೆ ಸ್ವಿಚಸ್ ನೋಡೋದಕ್ಕೆ ಸಿಗ್ತಾ ಇದೆ. ಇದು ಐ ಥಿಂಕ್ ಇದು ಆನ್ ಅಂಡ್ ಆಫ್ ಸ್ವಿಚ್. ಈ ಸ್ವಿಚ್ ನ ಮುಖಾಂತರ ನಾನು ಇಲ್ಲಿ ಆನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೀವು ಚಿಕ್ಕದಾಗಿ ಇಲ್ಲಿ ವೈಟ್ ಕಾಣಿಸ್ತಾ ಇದೆಯಲ್ಲ, ಇದು ಬಂದು RGB ಆಗಿರುತ್ತೆ. RGB ಸಿಂಗಲ್ ಇಂಡಿವಿಜುವಲ್ LED ಆಗಿರುತ್ತೆ. ಮತ್ತೆ ಇದರಲ್ಲಿ ಏನಿದೆ ನೀವು ಇಲ್ಲಿ ನೋಡ್ಬೋದು, ಇದು ಮೋಡ್ಸ್ ನ ಸ್ವಿಚ್ ಆಗಿರುತ್ತೆ. ಇದು ರೆಡ್ ಗೆ ಚೇಂಜ್ ಆಗಿದೆ, ಮತ್ತೆ ಇದು ಇವಾಗ ಬ್ಲೂಗೆ ಚೇಂಜ್ ಆಗಿದೆ. ಸೊ ಇಲ್ಲಿ ಆನ್ ಅಂಡ್ ಆಫ್ ಸ್ವಿಚ್ ಇದು, ಮತ್ತೆ ಇಲ್ಲೊಂದು LED ಕೊಟ್ಟಿದ್ದಾರೆ. ಇದು ಬಂದ್ಬಿಟ್ಟು ಚಾರ್ಜಿಂಗ್ ಇಂಡಿಕೇಟರ್ ಆಗಿರುತ್ತೆ. ಇದು ಹೆಂಗಿತ್ತು ಹಂಗೆ ಇಟ್ಬಿಡೋಣ ಇದನ್ನ. ಇದರಲ್ಲಿ ಸಿಂಗಲ್ ಇಂಡಿವಿಜುವಲ್ ಲೈಟ್ಸ್ ಇದು. ಈ ಒಂದೊಂದು ಇಂಡಿವಿಜುವಲ್ ಲೈಟ್ ನು ಕಂಟ್ರೋಲ್ ಮಾಡೋದಕ್ಕೆ ಇಲ್ಲೊಂದು IC ಕೊಟ್ಟಿದ್ದಾರೆ. ಈ IC ಇಂದ ಈ ಕಂಪ್ಲೀಟ್ LEDs ಆದ್ರೆ ಇಲ್ಲಿ ಕಂಟ್ರೋಲ್ ಆಗ್ತಾ ಇದಾವೆ. ಸೊ ಇದಕ್ಕೆ ಡೇಟಾ ಬರುತ್ತೆ. ಡೇಟಾ ಎಲ್ಲಿಂದ ಬರ್ತಾ ಇದೆ ನೀವು ಇಲ್ಲಿ ನೋಡ್ಬೋದು. ಈಚ್ ಅಂಡ್ LED ಗೆ LED 20, LED 21, LED 20, LED 21, LED 22 ಅಂತ ಇಲ್ಲಿ ನಂಬರ್ಸ್ ನ ಕೂಡ ಮೆನ್ಷನ್ ಮಾಡಿದ್ದಾರೆ. ಸೊ ಮತ್ತೆ ಇಲ್ಲಿ ಸ್ವಿಚಸ್ ಇದೆ. ಸ್ವಿಚ್ ಗೆ ಈ ರೀತಿಯಾಗಿ ಮೋಲ್ಡಿಂಗ್ಸ್ ಇದೆ. ಸೊ ಇಲ್ಲಿ ಕೀ 20, ಕೀ 19 ಅಂತ ಸಹ ಇಲ್ಲೂ ಮಾರ್ಕಿಂಗ್ಸ್ ಇದಾವೆ ಇಲ್ಲಿ. ಇದು ಇದರ ಕಂಪ್ಲೀಟ್ PCB ಆಗಿರುತ್ತೆ. ನನಗೆ ಇದರಲ್ಲಿ ಒಂದು ಸಿಕ್ಕಿಲ್ಲ. ನಾನು ಅದನ್ನೇ ಆವಾಗಲಿಂದ ಹುಡ್ಕಾಡ್ತಾ ಇದ್ದೀನಿ. ಕಣ್ಣಿಗೆ ಕಾಣಿಸ್ತಾ ಇಲ್ವೇ ಅದು? ನೀವು ಇಲ್ಲೇನು ಈ ಸೆಕ್ಷನ್ ನೋಡ್ತಿದ್ರ, ಈ ಸೆಕ್ಷನ್ ಬಂದು ಬ್ಲೂಟೂತ್ ಆಂಟೆನಾ ಮತ್ತೆ ಬ್ಲೂಟೂತ್ ಕಂಟ್ರೋಲರ್ ಆಗಿರುತ್ತೆ. ಇಲ್ಲಿ A80 ಅಂತ ಬರ್ದಿದ್ರಲ್ಲ, ಸೊ ಇದು ಇದರ ಬ್ಲೂಟೂತ್ ಆಂಟೆನಾ ಆಗಿರುತ್ತೆ. ನಾನು ಆವಾಗಲಿಂದ ಇದನ್ನೇ ಹುಡುಕ್ತಾ ಇದ್ದೆ, ಬ್ಲೂಟೂತ್ ಕಂಟ್ರೋಲ್ಸ್ ಎಲ್ಲೋಯ್ತು ಏನಾಯ್ತು ಅಂತ. ಸೊ ಬ್ಲೂಟೂತ್ ಹೆಂಗ್ ವರ್ಕ್ ಆಗುತ್ತೆ ಅಂತ ನೋಡ್ಬೇಕಾಗಿತ್ತು. ಮತ್ತೆ ಇಲ್ಲೂ ಸಹ ಸ್ವಲ್ಪ ಮಾಡಿಫಿಕೇಶನ್ ಆದ್ರೆ ನಡೆದಿದೆ. ಇದೇನೋ ಒಂಥರ ಫೋಮ್ ನ ಹಾಕಿ ಮೆಕ್ಯಾನಿಕಲ್ ಕೀಬೋರ್ಡ್ ಅಲ್ಲಿ ಇದೆಲ್ಲ ಕಾಮನ್. ಈ ರೀತಿ ಅದನ್ನೆಲ್ಲ ಯೂಸ್ ಮಾಡಬೇಕಾಗುತ್ತೆ. ಅದೊಂಥರ ಖುಷಿ ಸಿಗುತ್ತೆ ಈ ತರ ಮೆಕ್ಯಾನಿಕಲ್ ಕೀಬೋರ್ಡ್ ನ ಅಸೆಂಬಲ್ ಮಾಡೋದು, ಬಿಚ್ಚೋದು, ಮತ್ತೆ ಇದನ್ನ ಈ ತರ ಕಸ್ಟಮೈಸ್ ಮಾಡೋದು. ಏನೋ ಒಂಥರ ಫೀಲ್ ಕೊಡುತ್ತೆ. ಅದಕ್ಕೋಸ್ಕರ ಇದನ್ನ ಎಲ್ಲ ಮೆಕ್ಯಾನಿಕ್ ಕೀಬೋರ್ಡ್ ನ ಇಷ್ಟಪಡುವಂತ ಹುಚ್ಚರೆಲ್ಲ ಇದನ್ನೆಲ್ಲ ಮಾಡ್ತಾರೆ. ಅದನ್ನ ಪ್ಯಾಷನ್ ಅಂತಾನೂ ಅಂತಾರೆ. ಪ್ಯಾಷನ್ ಅನ್ನೋದನ್ನ ಇನ್ನೊಂದು ಪದ ಅಂತ ಹುಚ್ಚರು ಅಂತಾನೆ ಬಳಸ್ತಾರೆ. ಈ ರೇಂಜ್ಗೆ ಟೇರ್ ಡೌನ್ ಮಾಡಿದ್ಮೇಲೆ ಇದು ಮತ್ತೆ ವರ್ಕ್ ಆಗುತ್ತೆ ಅಂತ ಅನ್ಕೊಂಡಿದ್ದೀರಾ? ಸೊ ಅದೇನು ವರ್ಕ್ ಆಗುತ್ತೆ ಏನೋ. ನಾನು ಇವಾಗ ಇದನ್ನು ಚೆಕ್ ಮಾಡಬೇಕಾಗಿದೆ. ಇದನ್ನೊಂದ್ಸರಿ ನಮ್ಮ ಲ್ಯಾಪ್ಟಾಪ್ಗೆ ಕನೆಕ್ಟ್ ಮಾಡಿ ಚೆಕ್ ಮಾಡ್ಕೊಳ್ಳೋಣ. ಸೊ ಅದು ಬಟನ್ಸ್ ಯಾವ್ದು ಎಲ್ಲಿಂದು ಅಂತ ನಾನು ಮರ್ತೋಗಿದ್ದೀನಿ. ಸೊ ಒಂದೊಂದೇ ನೋಡಿಕೊಂಡು ಹುಷಾರಾಗಿ ಹಾಕ್ಕೊಳ್ಳೋಣ. ನಾನು ಅದಕ್ಕೆ ಅಂತಲೇ ಇಲ್ಲಿ ಸ್ವಲ್ಪ ಹುಷಾರಾಗಿ ಎತ್ತಿಟ್ಟಿದ್ದೆ. ಇದು ಟ್ರಾನ್ಸ್ಪರೆಂಟ್ ಕೀಸು, ಇದಕ್ಕೆ ಪೇಂಟ್ ಮಾಡಿದ್ದಾರೆ. ಸೊ ಅದಕ್ಕೆ ಇದು ಇಷ್ಟು ನೀಟಾಗಿ ನಂಬರ್ಸ್ ಆದರೆ ಆಚೆ ಕಾಣಿಸ್ತಾ ಇದೆ.
ಎಸ್ಕೇಪ್ ವರ್ಕ್ ಆಗ್ತದೆ 1 2 3. ಸೊ ನೋಡಿದ್ರಲ್ಲ ಫ್ರೆಂಡ್, ಕಂಪ್ಲೀಟ್ ಕೀಬೋರ್ಡ್ನ ಬಿಚ್ಚಿ ಕಂಪ್ಲೀಟ್ ಟೇರ್ ಡೌನ್ ಮಾಡಿ ಇದ್ರೊಳಗಡೆ ಏನೇನಿದೆ ಅಂತ ನೀವೆಲ್ಲ ನೋಡಿದ್ದಾಗಿದೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಆಲ್ರೆಡಿ ನಮ್ಮ ಚಾನಲಲ್ಲಿ ನಿಮ್ಮ ಮನೇಲಿ ಯೂಸ್ ಮಾಡ್ತಿರಲ್ಲ ಫೈರ್ ಸ್ಟಿಕ್ಕು, ಅದನ್ನು ಕೂಡ ಟೇರ್ ಡೌನ್ ಮಾಡಿ ತೋರಿಸಿದ್ದೀನಿ. ಅದರ ವಿಡಿಯೋ ಲಿಂಕ್ ನಿಮಗೆ ಲೈವ್ ಬಟನಲ್ಲಿ ಮತ್ತು ಇಲ್ಲಿ ಎಂಡ್ ಸ್ಕ್ರೀನಲ್ಲಿ ಕಾಣಿಸ್ತಾ ಇರುತ್ತೆ. ಸೊ ನೀವು ಅಲ್ಲಿಂದ ಆ ವಿಡಿಯೋನ ನೋಡ್ಬೋದಾಗಿದೆ. ಈ ಕೀಬೋರ್ಡ್ನ ಅನ್ಬಾಕ್ಸಿಂಗ್ ನೋಡಬೇಕಂದ್ರೆ ಲಾಸ್ಟಲ್ಲಿ ಎಂಡ್ ಸ್ಕ್ರೀನಲ್ಲಿ ಕಾರ್ಡ್ ಹಾಕಿರ್ತೀನಿ, ನೀವು ಅಲ್ಲಿಂದ ಸಹ ನೋಡ್ಬೋದಾಗಿದೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ರೀತಿ ಇನ್ನೊಂದು ಟೆಕ್ ವಿಡಿಯೋ ಮತ್ತು ಅನ್ಬಾಕ್ಸಿಂಗ್ ಅಥವಾ ಟೇರ್ ಡೌನ್ ಜೊತೆ ಆದರೆ ನಿಮ್ಮ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.